ಮಹಾಂತಿ ಸಭೆಯಲ್ಲಿ ವಿಠಲ್ ಗೌಡನ ಹೇಳಿಕೆ ಬಗ್ಗೆ ಚರ್ಚೆ ಆಗಿದೆ ಇವತ್ತು. ಬಂಗ್ಲೆಗುಡ್ಡದಲ್ಲಿ ರಾಶಿ ಕಳೇಬರ ಇದೆ ಅಂದಿರೋ ವಿಠಲ್ ಗೌಡ ವಿಡಿಯೋ ಮೂಲಕ ಹೇಳಿದ್ದ ಸೌಜನ್ಯ ಮಾವ ವಿಠಲ್ ಗೌಡ. ಸಾಕಷ್ಟು ಅಸ್ಥಿ ಪಂಜರ ಇದೆ ಅಂದಿದ್ದ ವಿಠಲ್ ಗೌಡ. ವಿಠಲ್ ಗೌಡನಿಗೆ ಇಂದು ಎಸ್ಐಟಿ ಕಚೇರಿಯಲ್ಲಿ ಡ್ರಿಲ್ ಮಾಡಲಾಗಿದೆ. ವಿಠಲ್ ಗೌಡನ ಹೇಳಿಕೆ ಪಡೆದಿದ್ದಾರೆ ಎಸ್ಐಟಿ ಟೀಮ್ ಇವತ್ತು. ಕಾರಣ ಇಲ್ಲಿ ವಿಠಲ್ ಗೌಡ ಈ ಒಂದು ಕೇಸಲ್ಲಿ ಬಹು ಮುಖ್ಯವಾದಂತಹ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾರಣ ಇಲ್ಲಿ ಈಗಾಗಲೇ ನೋಡಿ ವಿಠಲ್ ಗೌಡನ ಒಂದೊಂದು ಹೇಳಿಕೆ ಎಲ್ಲವೂ ಕೂಡ ಒಂದ್ ರೀತಿಯಲ್ಲೂ ಬಾಂಬ್ ಹಾಕೋ ತರ ಅಥವಾ ಒಂದು ಸ್ಫೋಟಕ ಹೇಳಿಕೆಗಳು ಅಂತ ಹೇಳಬಹುದು. ಅದು ಸೌಜನ್ಯ ಕೇಸ್ ಇರಬಹುದು. ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡಿದ ನಂತರ ಒಂದಿಷ್ಟು ವಿಠಲ್ ಗೌಡರು ಬಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾರಲ್ಲ, ಚೆನ್ನಯ್ಯ ಹೇಳ್ತಾ ಇರೋದು 100ಕ್ಕೆ 100ರಷ್ಟು ಸತ್ಯ. ಸೊ ಇಲ್ಲಿ ಆಗಿರುವಂತ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಯಾಕಂದ್ರೆ ಎಸ್ಐಟಿ ವಿಚಾರಣೆ ಆದ ನಂತರವೂ ಕೂಡ ಒಂದು ವಿಡಿಯೋ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ವಿಠಲ್ ಗೌಡರು ಸಂಚಲನವನ್ನ ಎಬ್ಬಿಸ್ಬಿಡ್ತಾರೆ. ಏನಪ್ಪಾ ವಿಠಲ್ ಗೌಡರು ಎಷ್ಟೊಂದು ಧೈರ್ಯದಿಂದ ಹೇಳ್ತಾ ಇದಾರಲ್ಲ, ಹೌದಾ ನಿಜವಾಗ್ಲೂ ಕೂಡ ಅಲ್ಲಿ ಆಗಿರುವಂತ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ವಿಠಲ್ ಗೌಡರು ಸತ್ಯವನ್ನ ಹೇಳ್ತಾ ಇದ್ದಾರಾ? ಯಾಕಂದ್ರೆ ವಿಠಲ್ ಗೌಡರ ಮೇಲೆ ಒಂದಿಷ್ಟು ಆರೋಪಗಳು ಕೇಳಿ ಬಂತು. ನಿಜವಾಗ್ಲೂ ಕೂಡ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಮಾವನೇ ಈ ರೀತಿಯಾಗಿ ಮಾಡ್ಬಿಟ್ಟಿದ್ದಾನೆ ಸೌಜನ್ಯಗೆ ಅನ್ನುವಂತಂದ್ರೆ ಈ ರೀತಿಯಾದಂತ ಹೇಳಿಕೆಗಳು ಕೇಳಿ ಬಂತು. ಅದಾದ ನಂತರ ಇದೀಗ ವಿಠಲ್ ಗೌಡರ ವಿಚಾರಣೆ ಇತ್ತು. ವಿಚಾರಣೆ ಆದ ನಂತರ ಇದೀಗ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಮಹಂತಿ ಸಭೆಯಲ್ಲಿ ವಿಠಲ್ ಗೌಡರ ಹೇಳಿಕೆ ಬಗ್ಗೆ ಒಂದಿಷ್ಟು ಚರ್ಚೆ. ಯಾಕಂದ್ರೆ ಈ ಚರ್ಚೆ ಮಾಡಲೇಬೇಕಾಗಿರುವಂಥದ್ದು. ಅಂದ್ರೆ ಇಷ್ಟೊಂದು ಧೈರ್ಯದಿಂದ ಇಷ್ಟೊಂದು ಘಂಟಾಘೋಷವಾಗಿ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಅದು 100ಕ್ಕೆ 100ಕ್ಕೆ ಒಂದಿಷ್ಟು ಸತ್ಯ ಆಗಿರಬಹುದಲ್ವಾ? ಯಾಕೆ ಆ ಆಂಗಲ್ ಅಲ್ಲೂ ಕೂಡ ಒಂದಿಷ್ಟು ಯೋಚನೆ ಮಾಡಬಹುದಲ್ಲ? ಯಾಕಂದ್ರೆ ಅವರಿಗೆ ಕಾನೂನಿನ ಒಂದಿಷ್ಟು ಭಯ ಇದ್ದೇ ಇರುತ್ತೆ. ಯಾಕಂದ್ರೆ ಯಾವುದೇ ವ್ಯಕ್ತಿಗಾದ್ರೂ ಕೂಡ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನನ್ನ ಮೇಲೆ ಏನಾದರೂ ಕೂಡ ಕಾನೂನು ಕ್ರಮ ಆಗಬಹುದು. ಸುಳ್ಳನ್ನ ಹೇಳೋಕೆ ಆಗೋದಿಲ್ಲ. ಅದರಲ್ಲೂ ಕೂಡ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗಮನಿಸ್ತಾ ಇದ್ದೀವಿ. ಎಷ್ಟು ಊಹಾಪೋಹಗಳು ಬರ್ತಾ ಇದೆ, ಎಷ್ಟು ಅಂತೆಕಂತೆಗೆ ಮಾತುಗಳು ಕೇಳಿ ಬರ್ತಾ ಇದೆ, ಇನ್ನು ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಗಮನಿಸ್ತಾ ಇದ್ದೀವಿ. ಅಷ್ಟೆಲ್ಲವೂ ಕೂಡ ಆದ ನಂತರ ಸೌಜನ್ಯ ಮಾವ ವಿಠಲ್ ಗೌಡ ಹೇಳಿಕೆ ಇದೆಯಲ್ಲ ನಿಜಕ್ಕೂ ಕೂಡ ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು. ಸೊ ಅದಕ್ಕೋಸ್ಕರ ಇವತ್ತು ಪ್ರಣಬ್ ಮೋಹಂತಿ ಅವರು ಎಸ್ಐಟಿ ಅಧಿಕಾರಿಗಳ ಜೊತೆ ನೋಡಿ ವಿಠಲ್ ಗೌಡರು ಈ ರೀತಿಯಾದಂತ ಒಂದಿಷ್ಟು ಆರೋಪ ಮಾಡಿದ್ದಾರೆ. ಆ ಆರೋಪದ ಬಗ್ಗೆ ಯಾಕೆ ನಾವು ಚರ್ಚೆ ಮಾಡಬಾರ್ದು? ಆ ಆಂಗಲ್ ಇಂದ ಯಾಕೆ ನಾವು ಒಂದಿಷ್ಟು ನೋಡಬಹುದಲ್ವಾ? ಸೊ ಅದು ಕೂಡ ಇವತ್ತು ಒಂದಿಷ್ಟು ಚರ್ಚೆ ಆಗುತ್ತೆ ಅನ್ನುವಂಥದ್ದು ಆಗ್ಬಹುದು. ಅದ್ರಲ್ಲಿ ನೋಡಿ ವಿಠಲ್ ಗೌಡ ಅಂತಂದ್ರೆ ವಿಠಲ್ ಗೌಡ ಬಗ್ಗೆ ಮಾತಾಡೋದು ಬಹಳಷ್ಟು ಇದೆ ಅಂತ ಸಿರಾಜ್. ಯಾಕೆ ಗೊತ್ತಾ, ಈ ಹಿಂದೆ ಅವರಿಗೆ ವಿಚಾರಣೆ ಕರೆದಿದ್ರಲ್ಲ, ಅವಾಗ ಅವರು ವಿಚಾರಣೆ ಮುಗಿಸಿ ಆ ಒಂದು ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬರ್ತಾರೆ. ಹೊರಗಡೆ ಬರುವಂತ ಸಂದರ್ಭದಲ್ಲಿ ಮಾಧ್ಯಮದವ್ರು ಹೋಗ್ತಾರೆ, ಸರ್ ಏನಾದ್ರು ರಿಯಾಕ್ಷನ್ ಕೊಡ್ತೀರಾ, ಏನ್ ಹೇಳ್ತೀರಿ, ಏನ್ ವಿಚಾರಣೆ ಆಯ್ತು, ಇವತ್ತು ಏನಕ್ಕೆ ಕರೆದಿದ್ರು ನಿಮ್ನ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ, ನೋಡಿ ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಅದ್ ಏನೇ ಇರ್ಲಿ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ನಾನ್ ತಪ್ಪು ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿದೆ, ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. SIT ಅವರಾಗ್ಲಿ ಅಥವಾ ಏನು ಬೆಳ್ತಂಗಡಿ ಪೊಲೀಸ್ ಅವರೇ ಆಗ್ಲಿ ಅದೆಷ್ಟೇ ಬಾರಿ ವಿಚಾರಣೆ ಕರೆದ್ರು ಕೂಡ ನಾನು ಹಾಜರಾಗ್ತೀನಿ, ತನಿಖೆಯಲ್ಲಿ ಗೊತ್ತಾಗುತ್ತೆ ನನ್ ಮೇಲೆ ಆರೋಪ ಇದೆ, ನಾನೇ ಸೌಜನ್ಯಗೆ ಅತ್ಯಾಚಾರ ಮಾಡಿದ್ದೇನೆ, ನಾನೇ ಕೊಲೆ ಮಾಡಿದ್ದೇನೆ ಅಂತ ಹೇಳಿ ಆರೋಪ ಇದೆ. ಹೌದು, ಆದ್ರೆ ಇದ್ರಲ್ಲಿ ನಾನು ಎಷ್ಟು ಸರಿ ಇದ್ದೀನಿ ಎಷ್ಟು ತಪ್ಪಿದ್ದೀನಿ ಅಂತ ಹೇಳಿ ನಾನು ಈ ಒಂದು ಪರೀಕ್ಷೆಗೋಸ್ಕರ ಸಿದ್ಧ ಆಗಿದ್ದೀನಿ. ಏನೇ ಇದ್ರೂ ಕೂಡ ನಾನು ರೆಡಿ ಇದ್ದೀನಿ, ನಾನು ಯಾವ್ದಕ್ಕೂ ಎದುರೋದಿಲ್ಲ ಅಂತ ಹೇಳಿ ವಿಠಲ್ ಗೌಡ ಹೇಳಿದ್ರು. ಹಾಗಾಗಿ ಇವತ್ತು ಅದೇನ್ ಹೇಳಿಕೆ ಕೊಟ್ಟಿದ್ದಾರೋ ನಿಜವಾಗ್ಲೂ ಹೌದು. ಯಾಕಂದ್ರೆ ಮಹಂತಿ ಸಭೆಯಲ್ಲಿ ವಿಠಲ್ ಗೌಡ ಹೇಳಿಕೆ ಬಗ್ಗೆ ಒಂದಿಷ್ಟು ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಬಂಗ್ಲೆಗುಡ್ಡದಲ್ಲಿ ರಾಶಿ ರಾಶಿ ಕಳೆಬರಹ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಠಲ್ ಗೌಡರು ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಡ್ತಾರೆ. ನೋಡಿ ವಿಡಿಯೋ ಮೂಲಕ ಹೇಳಿದಂತ ಸೌಜನ್ಯ ಮಾವ ವಿಠಲ್ ಗೌಡರು ಸಾಕಷ್ಟು ಅಸ್ಥಿ ಪಂಜರ ಇದೆ, ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಗಮನಿಸಬೇಕು. ಯಾಕಂದ್ರೆ ಬಂಗ್ಲೆಗುಡ್ಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಲ್ಲಿಯೂ ಕೂಡ SIT ಅಧಿಕಾರಿಗಳು ಒಂದಿಷ್ಟು ಮಾರ್ಕಿಂಗ್ ಮಾಡಿದ್ರು. ಅಲ್ಲಿಯೂ ಕೂಡ ಒಂದಿಷ್ಟು ಕಳೆಬರ ಸಿಗಬಹುದು, ಒಂದಿಷ್ಟು ಅಲ್ಲಿಯೂ ಕೂಡ ಅಸ್ಥಿ ಪಂಜರ ಸಿಗಬಹುದು ಅನ್ನುವಂಥ ಕಾರಣದಿಂದ. ಯಾಕಂದ್ರೆ ಇದೇ ಚಿನ್ನಯ್ಯ ಬಂಗ್ಲೆಗುಡ್ಡದಲ್ಲೂ ಕೂಡ ನೇರವಾಗಿ ತೋರಿಸಿರುವಂತಹ ಪ್ಲೇಸ್ಗಳಿದಾವೆ. ಸೊ ಹಾಗಾಗಿ ಆ ಪ್ಲೇಸ್ಗೆ ಸಂಬಂಧಪಟ್ಟ ಹಾಗೆ ವಿಠಲ್ ಗೌಡರು ಯಾವಾಗ ಒಂದು ವಿಡಿಯೋ ಮಾಡ್ತಾರಲ್ಲ, ಹೌದು ನಿಜವಾಗ್ಲೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಸಾಕಷ್ಟು ಎಲ್ಲಾ ಕಡೆಯೂ ಕೂಡ ಈಗ ರಾಜಕೀಯ ನಡೀತಾ ಇದೆಯಾ ಅನ್ನುವಂಥ ಒಂದು ಅನುಮಾನ. SIT ಅಧಿಕಾರಿಗಳಿಗೆ ಒಂದಿಷ್ಟು ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತಾ ಇದ್ದಾರಾ ಅಥವಾ ಏನ್ ಕತೆ? ಯಾಕಂದ್ರೆ ಬೇಗ ಬೇಗ ವರದಿ ಕೊಡಿ ಅಂತಂದ್ರೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರದಂಗೆ ಅಲ್ವಾ ಅದು? ಅಂತಂದ್ರೆ ಸರಿಯಾದಂತ ನಿಷ್ಪಕ್ಷವಾದಂತ ತನಿಖೆ ಮಾಡ್ತಾ ಇರುವಂತ ಅಧಿಕಾರಿಗಳು ಇಷ್ಟೇ ದಿನಗಳಲ್ಲಿ ಮುಗಿಸ್ಬೇಕು, ನೀವು ಇಷ್ಟೇ ದಿನಗಳಲ್ಲಿ ವರದಿ ಕೊಡಬೇಕು ಅಂತಂದ್ರೆ ಹೆಂಗೆ? ಯಾಕಂದ್ರೆ ಈ ಪ್ರಕರಣ ಇದೆಯಲ್ಲ ಇಡೀ ರಾಜ್ಯ ಅಲ್ಲ, ಇಡೀ ದೇಶ, ಇಡೀ ವಿಶ್ವನ ಕಾಯ್ದಂಗೆ ಆಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಎಲ್ಲರೂ ಕೂಡ ನಿಷ್ಪಕ್ಷವಾದಂತ ತನಿಖೆ ನಡೀತಾ ಇದೆ ಅನ್ನುವಂಥದ್ದು SIT ಅಧಿಕಾರಿಗಳ ಮೇಲೆ ಒಂದು ನಂಬಿಕೆ, ಒಂದು ಭರವಸೆ ಇದೆ. ಆ ಭರವಸೆಗಳ ಮಧ್ಯದಲ್ಲಿ ಈ ರೀತಿಯಾದಂತ ಒಂದಿಷ್ಟು ಮಾತುಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೂ ಕೂಡ ಡಿಸಪಾಯಿಂಟ್ ಆಗ್ಬಿಡ್ತಾರೆ. ಏನ್ ಮಾಡ್ಬೇಕು, ಏನ್ ಕತೆ, ಅರೆ ನಾವು ಇಷ್ಟೊಂದು ನಿಷ್ಪಕ್ಷವಾದ ಕೆಲಸ ಕೂಡ ಮಾಡ್ತಾ ಇದೀವಿ, ಇದರ ಮಧ್ಯದಲ್ಲಿ ಹಿಂಗೆಲ್ಲ ಮಾತಾಡ್ತಾರಲ್ಲಪ್ಪ. ಆದ್ರೆ ಅಧಿಕಾರಿಗಳ ಮೇಲೆ ಯಾವುದೇ ಕಾರಣಕ್ಕೂ ಒತ್ತಡ ಬರಂಗೆ ಬಿಡ್ತಾ ಇಲ್ಲ. ಸರ್ಕಾರವು
ಕೂಡ ಆಗಿರ್ಬೋದು, ಗೃಹ ಸಚಿವರು ಕೂಡ ಆಗಿರ್ಬೋದು. ಸೊ ನೋಡೋಣ ಏನೆಲ್ಲ ಬೆಳವಣಿಗೆ ಆಯಿತು. ಯಾಕಂದ್ರೆ ವಿಠಲ್ ಗೌಡರಿಗೆ ಇಂದು SIT ಕಚೇರಿಯಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಪಡೆದಿದ್ದಾರೆ ಅನ್ನುವಂಥದ್ದು. ಸೊ ಅದು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ಏನಾಯಿತು ಅನ್ನೋದ್ರ ಬಗ್ಗೆ. ಮತ್ತೊಂದು ಕಡೆ ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ SIT ಇಂದ ತೀವ್ರ ತನಿಖೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗಮನಿಸ್ತಾ ಇದ್ದೀವಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈ ಬುರುಡೆ ಕೇಸ್ ಇತ್ತಲ್ಲ, SIT ಇಂದ ತೀವ್ರವಾಗಿ ಒಂದಿಷ್ಟು ತನಿಖೆ ನಡೀತಾ ಇದೆ ಅಂತೆ. ವಿಚಾರಣೆ ಮೇಲೆ ವಿಚಾರಣೆ ಮಾಡ್ತಾ ಇರುವಂತ SIT ಅಧಿಕಾರಿಗಳು ಸೌಜನ್ಯ ಮಾವ ವಿಠಲ್ಗಾಗಿರ್ಬೋದು, ಪ್ರದೀಪ್ಗಾಗಿರ್ಬೋದು, ಜಯಂತ್ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಯೂಟ್ಯೂಬರ್ ಅಭಿಷೇಕ್ ಆಗಿರ್ಬೋದು, ಎಲ್ಲರಿಂದಲೂ ಕೂಡ ಒಂದಿಷ್ಟು SIT ಅಧಿಕಾರಿಗಳು ಒಂದಿಷ್ಟು ಮಾಹಿತಿಗಳನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾಕಂದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಹೋದಾಗ ಸಾಕಷ್ಟು ಜನ ವಿಚಾರಣೆಯೂ ಕೂಡ ಆಯಿತು. ಅದೇನು ಲಿಸ್ಟ್ ನೋಡಿದ್ರೆ ಅದು ಬಹಳ ದೊಡ್ಡದಾದಂತ ಲಿಸ್ಟ್ ಇದೆ. ಯಾರ್ಯಾರು SIT ಅಧಿಕಾರಿಗಳ ವಿಚಾರಣೆಗೆ ಬಂದ್ರು, ಹಾಜರಾದ್ರು, ಅದಾದ ನಂತರ ಯಾವ ರೀತಿಯಾಗಿ ಹೇಳಿಕೆಗಳನ್ನ ಕೊಟ್ಟರು ಅನ್ನೋದ್ರ ಬಗ್ಗೆಯೂ ಕೂಡ ಸಮೀರ್ MD ಹಿಡ್ಕೊಂಡು ಯೂಟ್ಯೂಬರ್ ಅಭಿಷೇಕ್ ತನಕವೂ ಕೂಡ, ಅಂತಂದ್ರೆ ಯೂಟ್ಯೂಬರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದಾಗ ಸೊ ಅಭಿಷೇಕೂ ಕೂಡ ಒಂದಿಷ್ಟು ಮಾಹಿತಿಗಳನ್ನ ಪಡೆದ್ರಂತೆ. ಒಂದಿಷ್ಟು ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಎಲ್ಲವೂ ಕೂಡ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಒಂದಿಷ್ಟು ನಾನು ಏನು ಹೇಳಬೇಕು ಅದೆಲ್ಲವೂ ಕೂಡ SIT ಅಧಿಕಾರಿಗಳ ಮುಂದೆ ಹೇಳಿದ್ದೀನಿ ಅನ್ನುವಂಥದ್ದು. ಅಂದ್ರೆ ಅವತ್ತು ಮಾತಾಡ್ತಾ ಇದ್ದ ಗಮನಿಸ್ತಿದ್ವಿ, SIT ಅಧಿಕಾರಿಗಳ ಮುಂದೆ ಕಣ್ಣೀರು ಹಾಕದ, ಹಂಗಾಕದ, ಹಿಂಗಾಕದ ಅಂತ ನಾವೆಲ್ಲರೂ ಕೂಡ ನೋಡ್ಕೊಂಡ್ವಿ. ಆದ್ರೆ ಅದು ವಿಚಾರಣೆ ಮುಗಿದ ನಂತರ ಅಭಿಷೇಕ್ ಮಾತಾಡುವಂತ ಒಂದು ಕಾನ್ಫಿಡೆನ್ಸ್ ಇತ್ತಲ್ಲ, ಅವನು ಬಂದು ವಿಚಾರಣೆ ಮುಗಿಸ್ಕೊಂಡು ಬಂದು ಮಾಧ್ಯಮಗಳ ಮುಂದೆ ಮಾತಾಡುವಂತ ಕೆಲಸಗಳಿತ್ತಲ್ಲ. ಸೊ ಈ ಮಾಧ್ಯಮದವರು ನಾವೆಲ್ಲರೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡಿದಂತ ಸಂದರ್ಭದಲ್ಲಿ ನಿಮ್ಗೆ ಯಾರು ಹೇಳಿದ್ರು, ಯಾರು ಮಾಹಿತಿ ಕೊಟ್ರು ನಿಮ್ಗೆ ಯಾರು ಹೇಳಿಕೆ ಕೊಟ್ಟರು ಈ ರೀತಿ ಅಂದ್ರೆ SIT ಅಧಿಕಾರಿಗಳು ಇವನಿಗೆ ವಿಚಾರಣೆ ಮಾಡಿಸಿದಾರಾ ಅಥವಾ ಇವನ್ನ ಬೂಸ್ಟ್ ಮಾಡಿ ಕಳಿಸಿದಾರಾ ಅನ್ನೋದೇ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನಿಜವಾಗ್ಲೂ ಕೂಡ ಅಷ್ಟೊಂದು ಕಾನ್ಫಿಡೆನ್ಸ್ ಇಂದ ಮಾತಾಡ್ತಾ ಇದ್ದ. ಸೊ ನಾನು ಏನೂ ಕೂಡ ತಪ್ಪು ಮಾಡೇ ಇಲ್ಲ, ಯಾವುದೇ ರೀತಿಯಾದಂಥ ನಾನು ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥ ರೀತಿಯಾಗಿ ಯೂಟ್ಯೂಬರ್ ಅಭಿಷೇಕ್ ಒಂದಿಷ್ಟು ವರ್ತನೆ ಇತ್ತು ಅವನು. ಸೊ ಹಾಗಾಗಿ ನೋಡಿ, ಸೌಜನ್ಯ ಮಾವು ವಿಠಲ್ ಕೂಡ ಒಂದಿಷ್ಟು ವಿಚಾರಣೆ ಆಯಿತು. ಗಿರೀಶ್ ಮಟ್ಟಣ್ಣವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಕೂಡ ಒಂದಿಷ್ಟು SIT ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ರಂತೆ. ಮತ್ತೊಂದು ಕಡೆ ಜಯಂತ್, ಪ್ರದೀಪು. ಆದರೆ ಇಲ್ಲಿ ಮಿಸ್ಸಿಂಗ್ ಅನ್ನುವಂಥದ್ದು ಒಂದು ನನಗೇನಪ್ಪ ಅಂತಂದ್ರೆ ತಿಮ್ರೋಡಿ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೋ ಅಥವಾ ಇಲ್ಲೋ ಗೊತ್ತಿಲ್ಲ. ಸೊ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೂವಾಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಮತ್ತೊಂದು ಕಡೆ ಇಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಅವರು ಕೂಡ ಒಂದಿಷ್ಟು ಮಾಯ ಆಗಿಬಿಟ್ಟಿದ್ದಾರೆ ಅಂತ. ಯಾಕಂದ್ರೆ ಈಗ ಆಕ್ಟಿವ್ ಆಗಿ ಇರೋರು ಅಂತಂದ್ರೆ ಸೌಜನ್ಯ ಅವರ ಮಾವ ಬಹಳಷ್ಟು ಹೈಲೈಟ್ ಆಗಿರುವಂತ ವ್ಯಕ್ತಿ. ಯಾಕಂದ್ರೆ ಆ ವಿಡಿಯೋ ಮಾಡುವ ಮೂಲಕ ಹೇಳಿದ್ನಲ್ಲ, ಸೊ ಹಾಗಾಗಿ ಆ ವಿಡಿಯೋ ಮಾಡುವ ಮೂಲಕ ಮತ್ತೆ ಚರ್ಚೆಗೆ ಗ್ರಾಸ್ ಆಗಿದ್ದಾರೆ. ಬಂಗ್ಲೆಕೂಟದಲ್ಲಿ ಆಗಿರುವಂಥ ಕಳೆಬರಹಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೆಲ್ಲವೂ ಕೂಡ ಒಂದಿಷ್ಟು ವಿಚಾರಣೆಯಲ್ಲಿ ಏನೇನು ಬಾಯ್ ಬಿಟ್ಟಿದ್ದಾರೋ ಏನು ಕತೆನೋ SIT ಅಧಿಕಾರಿಗಳಿಗೆ ಗೊತ್ತು, ವಿಠಲ್ ಗೌಡರಿಗೆ ಗೊತ್ತು.